ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ವಾಚ್ ಆ್ಯಂಡ್ ಸಬ್ಸ್ಕ್ರೈಬ್. ಇವತ್ತು ನಾವು ತಮ್ಮನೇಲಿ ಆಲ್ರೆಡಿ ನೋಡಿರ್ತೀರಾ. ಇವತ್ತು ನಾವು ಕ್ರಿಕೆಟ್ ಮ್ಯಾಚ್ ಏನಾಯಿತು, ಫಸ್ಟ್ ಇಂಡಿಯಾ ವರ್ಸಸ್ ಐರ್ಲೆಂಡ್ ಮ್ಯಾಚ್ನ ರಿವ್ಯೂ ಮಾಡೋಕ್ಕೆ ಹೊರಟಿದ್ದೀವಿ. ನಮಸ್ಕಾರ ಫ್ರೆಂಡ್ಸ್. ಇಂಡಿಯಾ ಮತ್ತು ಐರ್ಲೆಂಡ್ ಮೊದಲ T20 ಮ್ಯಾಚ್ನಲ್ಲಿ ದೊಡ್ಡ ಶಾಕೆ ಸಿಕ್ಕಿದೆ. ಯಾರೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ರೀಸೆಂಟಾಗಿ T20 ಚಾಂಪಿಯನ್ಸ್ ಅದ ಇಂಡಿಯನ್ಸ್ ಈ ಥರ ಫಸ್ಟ್ ಮ್ಯಾಚ್, ಅದು ಐರ್ಲೆಂಡ್ ಮೇಲೆ ಸೋಲ್ತಾರೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕೆಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ ಐರ್ಲೆಂಡ್ ತುಂಬ ವೀಕ್ ಟೀಮ್, ಇಂಡಿಯಾಸ್ ಚಾಂಪಿಯನ್ ಟೀಮ್ ಸೈಡ್. ಅದು ಶ್ರೇಯಸ್ ಅಯ್ಯರ್ ನ್ಯೂ ಕ್ಯಾಪ್ಟನ್ಸಿ ತೊಗೊಂಡಿದ್ದಾರೆ. ಸೂರ್ಯಕುಮಾರ್ ಅವ್ರನ್ನ ಡ್ರಾಪ್ ಮಾಡಿ ಈಸಿಯಾಗಿ ಗೆಲ್ಲುತ್ತೆ ಅಂತ ತುಂಬ ಜನ ಅಂದ್ಕೊಂಡಿದ್ರು. ಆದರೆ ಐರ್ಲೆಂಡ್ ಭರ್ಜರಿ ಆಟ ತೋರಿಸಿ ಮ್ಯಾಚ್ನ ಔಟ್ ಸ್ವೀಪ್ ಮಾಡಿದೆ ಅಂತ ಹೇಳ್ಬೋದು. ಅದು ಮತ್ತು ಮ್ಯಾಚ್ನ ಗೆದ್ದಿದೆ. ಇನ್ನು ಫಸ್ಟ್ ಇನ್ನಿಂಗ್ಸ್ ಬರೋದಾದರೆ ಐರ್ಲೆಂಡ್ ಬ್ಯಾಟಿಂಗ್ ಮಾಡ್ತಾರೆ. ಮೊದಲು ಬ್ಯಾಟಿಂಗ್ ಮಾಡಿದ ಐರ್ಲೆಂಡ್ 20 ಓವರ್ಗಳಲ್ಲಿ 182 ರನ್ ಸ್ಕೋರ್ ಮಾಡಿ 9 ವಿಕೆಟ್ನ ಕಳೆದುಕೊಂಡಿತು. ಶುರುವಿನಲ್ಲಿ ಸ್ವಲ್ಪ ವಿಕೆಟ್ ಕಳ್ಕೊಂಡ್ರು, ನಂತರ ಗೇಮ್ ಕಂಪ್ಲೀಟ್ಲಿ ಚೇಂಜ್ ಆಯಿತು ಅಂತ ಹೇಳ್ಬೋದು. ಟಿಮ್ ಟೆಕ್ಟರ್ 17 ರನ್ ಬಾರಿಸಿ, ರನ್ ಅಡೇರ್ 12 ರನ್ ಬಾರಿಸಿದ್ರು. ಹ್ಯಾರಿಕ್ ಟೆಕ್ಟರ್ ಡಕೌಟ್ ಆಗಿ ಔಟ್ ಆಗಿಬಿಟ್ರು. ಬಟ್ ಕ್ಯಾಪ್ಟನ್ ಲಾರ್ಕನ್ ಟಕ್ಕರ್ ಏನಿದ್ದಾರೆ ಸೂಪರ್ ಆಗಿ ಆಟ ಆಡಿದ್ರು. 36 ಬಾಲ್ಗೆ 50 ರನ್ ಹೊಡೆದ್ಬಿಟ್ಟು ಅದರಲ್ಲಿ 5 4 ಮತ್ತು 2 6 ಇತ್ತು. ತುಂಬ ಚೆನ್ನಾಗಿ ಆಡಿದ್ರು ಅವರು. ಅದಾದಮೇಲೆ ಗ್ಯಾರೆಟ್ ಡೆಲಾನಿ ಕೂಡ ಫುಲ್ ಫೈರ್ ಆಗಿ 32 ಬಾಲ್ಸ್ಗೆ 49 ರನ್ಸ್ ಹೊಡೆದಿದ್ದಾರೆ. ಆಲ್ಮೋಸ್ಟ್ ಹಾಫ್ ಸೆಂಚುರಿ ಜಸ್ಟ್ ಮಿಸ್ ಆಯ್ತು ಅಷ್ಟೇ. ಜಾರ್ಜ್ ಡಾಕ್ರೆಲ್ ಕೂಡ ಕ್ವಿಕ್ ಆಗಿ 19 ರನ್ಸ್ ಹೊಡೆದ್ರು. ಹೀಗಾಗಿ ಐರ್ಲೆಂಡ್ ಸ್ಟ್ರಾಪ್ ಟೋಟಲ್ ಬಿಲ್ಡ್ ಮಾಡಿ ತುಂಬ ಚೆನ್ನಾಗಿ ಒಂದು ಮೊತ್ತನ ಕಲೆ ಹಾಕೋಕ್ಕೆ ಹೆಲ್ಪ್ ಆಯಿತು. ಇನ್ನು ಇಂಡಿಯಾ ಪರ ಹರ್ಷಿತ್ ರಾಣಾ ಬೆಸ್ಟ್ ಬೌಲಿಂಗ್ ಮಾಡಿದ್ರು. 3 ವಿಕೆಟ್ ತೆಗೆದುಕೊಂಡು ಐರಿಷ್ ಬ್ಯಾಟಿಂಗ್ಗೆ ಸ್ವಲ್ಪ ಪ್ರೆಷರ್ ತೊಗೊಂಬಂದ್ರು ಅಂತ ಹೇಳ್ಬೋದು ಐರ್ಲೆಂಡ್ ಅವ್ರಿಗೆ. ಇನ್ನು ಹರ್ಷದೀಪ್ಗೆ 2 ವಿಕೆಟ್ ಬಿತ್ತು. ಅಕ್ಷರ್ ಪಟೇಲ್ ಕೂಡ 2 ವಿಕೆಟ್ ತೊಗೊಂಡಿದ್ದಾರೆ. ಈಚ್ ಹರ್ಷದೀಪ್ ಮತ್ತು ಅಕ್ಷರ್ ಅವರು 2 ವಿಕೆಟ್ ಸಿಕ್ತು. ಮತ್ತು ಟೋಟಲ್ ಆಗಿ ಹೇಳ್ಬೇಕಂದ್ರೆ 183 ರನ್ ಅಚೀವ್ ಮಾಡಿಬಿಟ್ಟು ಇಂಡಿಯಾದವ್ರಿಗೆ 183 ಟಾರ್ಗೆಟ್ನ ಕೊಡ್ತಾರೆ ಐರ್ಲೆಂಡ್ ಅವರು. ಇನ್ನು ಇಂಡಿಯಾ ಸೆಕೆಂಡ್ ಇನ್ನಿಂಗ್ಸ್ ಬಂದರೆ ಇಂಡಿಯಾ ಚೇಸ್ ಸ್ಟಾರ್ಟ್ ಆಗುತ್ತೆ. 180 ರನ್ ಟಾರ್ಗೆಟ್ ಚೇಸ್ ಮಾಡಲು ಇಂಡಿಯಾ ಸ್ಟಾರ್ಟ್ ಮಾಡೋದು ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ. ಯಾಕೆಂದರೆ ಸಂಜು ಸ್ಯಾಮ್ಸನ್ ತುಂಬ ಅರ್ಲಿಯಾಗಿ ಔಟ್ ಆಗಿಬಿಡ್ತಾರೆ. ಅದು ಸೀರಿಯಸ್ಲಿ ತುಂಬ ಶಾಕ್ ಆಗುತ್ತೆ. ಯಾಕೆಂದರೆ ರೀಸೆಂಟಾಗಿ ನೋಡ್ಬೋದು T20 ವರ್ಲ್ಡ್ ಕಪ್ಪಲ್ಲಿ ಯಾವ ಥರ ಸಂಜು ಸ್ಯಾಮ್ಸನ್ ಅವ್ರು ಪರ್ಫಾರ್ಮ್ ಮಾಡಿದರು ಅಂತ. ಅವರು ಅರ್ಲಿಯಾಗಿ ಔಟ್ ಆಗೋದು ತುಂಬ ಬೇಜಾರಾಗುತ್ತೆ. ಆದರೆ ಅಭಿಷೇಕ್ ಶರ್ಮಾ ಮಾತ್ರ ತುಂಬ ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಬ್ಯಾಟಿಂಗ್ ಕೂಡ ಅಗ್ರೆಸಿವ್ ಆಗಿತ್ತು. 20 ಬಾಲ್ಸ್ಗೆ 49 ರನ್ಸ್ ಹೊಡಿತಾರೆ. ಜಸ್ಟ್ 1 ಶಾರ್ಟ್ ಫಾಲ್ ಆಫ್ ಎ ಸೆಂಚುರಿ. ಇನ್ನೊಂದು ರನ್ನಲ್ಲಿ 50 ರನ್ ಮಿಸ್ ಮಾಡಿದ್ರು ಅಂತ ಹೇಳ್ಬೋದು. ಇನ್ನು ಶಿವಮ್ ದುಬೆ ಕೂಡ ಚೆನ್ನಾಗಿ ಆಡಿದ್ರು, 25 ರನ್ ಹೊಡೆದ್ರು. ಆದರೆ ಬೇರೆ ಯಾರು ಬ್ಯಾಟ್ಸ್ಮನ್ನಿಂದ ಅಂಥ ದೊಡ್ಡ ಪರ್ಫಾರ್ಮೆನ್ಸ್ ಇದಾಗಲಿ ಬರಲಿಲ್ಲ. ಇನ್ನೂ ಆಡ್ಬೋದಾಗಿತ್ತು, ಇನ್ನೂ ಸ್ವಲ್ಪ ಪೇಷನ್ಸಿಂದ ಟ್ರೈ ಮಾಡ್ಬೋದಾಗಿತ್ತು ಈ ಶ್ರೇಯಸ್ ಅವರು ಫಸ್ಟ್ ಮ್ಯಾಚ್ ಆಗಿರೋದ್ರಿಂದ ಅಂತ ನನಗನ್ನಿಸ್ತು. ಇನ್ನು ಕ್ಯಾಪ್ಟನ್ ಶ್ರೇಯಸ್ ವಿಚಾರಕ್ಕೆ ಬಂದರೆ ಅವರು ಎಕ್ಸ್ಪೆಕ್ಟೇಷನ್ ತಕ್ಕನಂಗೆ ಆಡಿಲ್ಲ. ರೀಸೆಂಟಾಗಿ ನೋಡಿರ್ಬೋದು IPL ಅಲ್ಲಿ ಅಂತ ಪರ್ಫಾರ್ಮೆನ್ಸ್ ಮಾಡಿದ್ರು. ಪಂಜಾಬ್ನ ತುಂಬ ಚೆನ್ನಾಗಿ ಲೀಡ್ ಮಾಡಿದರು. ಬಟ್ ಎಕ್ಸ್ಪೆಕ್ಟೇಷನ್ ತಕ್ಕನಂಗೆ ಅವರು ಕಡೆಯಿಂದನೂ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಲ್ಲ. ಒಬ್ಬೊಬ್ಬರಾಗಿ ವಿಕೆಟ್ ಬೀಳ್ತಾ ಇಂಡಿಯಾ ಫುಲ್ ಪ್ರೆಷರ್ಗೆ ಸಿಲುಕ್ತು. ಇನ್ನೇನಪ್ಪ ಮ್ಯಾಚ್ ಮುಗಿತು ಅನ್ನೋ ಸಿಚುವೇಶನ್ಗೆ ತಂದುಬಿಟ್ರು. ಯಾಕೆಂದರೆ ಈಗ ಐರ್ಲೆಂಡ್ ಬೌಲಿಂಗ್ ಬಂದರೆ ಮ್ಯಾಟ್ ಹೊಲಾರ್ಡ್ ಡೆಡ್ಲಿ ಬೌಲಿಂಗ್ 3 ವಿಕೆಟ್ ತೊಗೊಂಡ್ರು ಅವರು. ಇನ್ನು ಮ್ಯಾಥ್ಯೂ ಹಮ್ಶೇರ್ ಕೂಡ 3 ವಿಕೆಟ್ ತೊಗೊಂಡ್ರು. ಜೈ ಮುಂಡ್ರಾ 2 ವಿಕೆಟ್ ತೊಗೊಂಡು ಡೆಬ್ಯೂಟ್ನಲ್ಲೇ ಇಂಪ್ರೆಸ್ ಮಾಡಿದ್ರು. ಇವ್ರದ್ದು ಡೆಬ್ಯೂಟ್ ಮ್ಯಾಚ್ ಆಗಿರುತ್ತೆ ಜೈ ಮುಂಡ್ರಾ ಅವ್ರದ್ದು. ಇನ್ನು ಇಂಡಿಯಾ 18.5 ಓವರ್ಸ್ನಲ್ಲಿ 148ಗೆ ಆಲ್ ಔಟ್. ನೆವರ್ ಎಕ್ಸ್ಪೆಕ್ಟೆಡ್ ಗೈಸ್. ಕಂಪ್ಲೀಟ್ಲಿ ಶಾಕ್ ಆದೆ ನಾನಂತೂ ಈ ವಿಚಾರಕ್ಕೆ. ಏನು ಮಾಡೋಕ್ಕಾಗಲ್ಲ, ಸಮ್ ಟೈಮ್ ನಾವು ಅಂದ್ಕೊಂಡಿದ್ದು ಕಂಪ್ಲೀಟ್ಲಿ ರಿವರ್ಸ್ ಆಗುತ್ತೆ. ಅಂತಿಮವಾಗಿ ಐರ್ಲೆಂಡ್ 34 ರನ್ನಿಂದ ಗೆದ್ದು ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿತು ಅನಿಸುತ್ತೆ. ಯಾಕೆಂದರೆ ಐರ್ಲೆಂಡ್ ಮೇಲೆ ನಾವು ಸೋತಿದ್ದು ಹಿಸ್ಟ್ರಿನೇ ಇಲ್ಲ. ಅದು ಐರ್ಲೆಂಡಲ್ಲಿ ಹೋಗಿ ಸೋತಿದೆ ಇಂಡಿಯಾ ಅಂದರೆ ಇದನ್ನು ನಾನು ಇನ್ನೂ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಬಟ್ ಮಾಡ್ಕೊಳ್ಲೇಬೇಕು. ಇಂಡಿಯಾ ವಿರುದ್ಧ ಅವರ ಫಸ್ಟ್ ಎವರ್ ವಿನ್ ಇದು. ಫಸ್ಟ್ ಎವರ್ ಗೈಸ್, ಫಸ್ಟ್ ಎವರ್. ನಿಮಗೆ ಮ್ಯಾಚ್ನಲ್ಲಿ ಬಿಗ್ ಟರ್ನಿಂಗ್ ಪಾಯಿಂಟ್ ಯಾವುದಂತ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ಕ್ರಿಕೆಟ್ ಹೈಲೈಟ್ಸ್ ಫಸ್ಟ್ ಮ್ಯಾಚ್. ಇನ್ನು ನೋಡಬೇಕು ಸೀರೀಸ್ ಯಾವ ಥರ ಮುಂದೆ ಹೋಗುತ್ತೆ ಅಂತ. ಯಾಕೆಂದರೆ ಇದು ಫಸ್ಟ್ ಎವರ್ ವಿನ್ ಆಗಿರೋದ್ರಿಂದ ಶ್ರೇಯಸ್ ಅಯ್ಯರ್ ಮೇಲೆ ತುಂಬ ಪ್ರೆಷರ್ ಇರುತ್ತೆ. ಅವ್ರು ಏನಾದರೂ ಮಾಡಿ ಇದನ್ನು ರಿವರ್ಸ್ ಮಾಡಲೇಬೇಕು. ಇವತ್ತು ಮ್ಯಾಚ್ನ ಸೆಕೆಂಡ್ ಮ್ಯಾಚ್ನ ಯಾವ ಥರ ಕಂಟಿನ್ಯೂ ಮಾಡ್ತಾರೆ ಅಂತ ನೋಡಲೇಬೇಕು ಗೈಸ್. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ವಾಚ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.